ಜಾತಿ ಜನಗಣತಿ ಮರು ಸಮೀಕ್ಷೆ ವಿಚಾರವಾಗಿ ಸರ್ಕಾರದಲ್ಲೇ ಗೊಂದಲ ಶುರುವಾಗಿದೆ. ನಿನ್ನೆ ನಡೆದಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಸಿಎಂ ಹಾಗೂ ಸಚಿವರ ನಡುವೆ ಜಟಾಪಟಿ ನಡೆದಿದೆ ಎನ್ನಲಾಗಿದೆ. ಸಚಿವ ಎಂಬಿ ಪಾಟೀಲ್, ಎಚ್ಕೆ ಪಾಟೀಲ್, ಈಶ್ವರ ಖಂಡ್ರೆ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಸಚಿವರು ಜಾತಿ ಜನಗಣತಿ ಸಮೀಕ್ಷೆಗೆ ಭಾರಿ ವಿರೋಧ ವ್ಯಕ್ತಪಡಿಸಿದ್ರಂತೆ. ಸಚಿವರಾದ ಭೈರತಿ ಸುರೇಶ್, ಸಂತೋಷ್ ಲಾಡನ್ನ ಬಿಟ್ರೆ ಉಳಿದ ಎಲ್ಲಾ ಸಚಿವರಿಂದಲೂ ಕೂಡ ವಿರೋಧ ವ್ಯಕ್ತವಾಯಿತು ಎನ್ನಲಾಗಿದೆ. ಏರು ಧ್ವನಿಯಲ್ಲೇ ಉಪಜಾತಿಗಳ ಗೊಂದಲದ ಬಗ್ಗೆ ಸಚಿವರು ಪ್ರಶ್ನಿಸಿದ್ರಂತೆ. ಸಚಿವರ ಆಕ್ರೋಶದ ಮಾತುಗಳನ್ನ ಕೇಳಿ ಒಂದು ಕ್ಷಣ ಸಿಎಂ ಸಿದ್ದರಾಮಯ್ಯ ಮೌನಕ್ಕೆ ಮೊರೆ ಹೋದ್ರಂತೆ. ಜಾತಿ ಜನಗಣತಿ ಮರು ಸಮೀಕ್ಷೆಯ ಗೊಂದಲದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸದಲ್ಲಿ ಸಭೆ ನಡೆಸಿದ್ದಾರೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವ ಶಿವರಾಜ್ ತಂಗಡಗಿ, ಹಿಂದುಳಿದ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್, ಸದಸ್ಯರು ಹಾಗೂ ಮೆಂಬರ್ ಸೆಕ್ರೆಟರಿ ಕೆಎ ದಯಾನಂದ್, ಸಚಿವ ಸಂತೋಷ್ ಲಾಡ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿರುವಂತಹ 331 ಉಪಜಾತಿಗಳನ್ನು ತೆಗೆಯುವ ಬಗ್ಗೆ ಚರ್ಚೆ ನಡೆದಿದ್ದು, ಸಂಪುಟ ಹಿರಿಯ ಸಚಿವರುಗಳು ನೀಡಿರುವಂತಹ ಶಿಫಾರಸಿನ ನಿರ್ಣಯದ ಬಗ್ಗೆ ಮಾತುಕತೆ ಮಾಡಲಾಗಿದೆ. ಸಾಕಷ್ಟು ಗೊಂದಲದ ಹಿನ್ನೆಲೆ ಸೆಪ್ಟೆಂಬರ್ 22ರಿಂದ ಸಮೀಕ್ಷೆ ಮಾಡಬೇಕಾ ಅಥವಾ ಮುಂದೂಡಿಕೆ ಮಾಡಬೇಕಾ ಅಥವಾ ಕುಲಶಾಸ್ತ್ರಿ ಅಧ್ಯಯನ ನಡೆಸಿ ಸಮೀಕ್ಷೆ ನಿರ್ಣಯ ಮಾಡಬೇಕಾ ಅನ್ನೋದರ ಬಗ್ಗೆ ಚರ್ಚೆ ನಡೆದಿದೆ. ಜಾತಿ ಮರು ಸಮೀಕ್ಷೆ ವಿಚಾರವಾಗಿ ಸಚಿವ ಶಿವರಾಜ್ ತಂಗಡಗಿ ನೇತೃತ್ವದ ಸಭೆ ನಡೆದಿದೆ. ಸಭೆ ಬಳಿಕ ಮಾತನಾಡಿದ ಸಚಿವ ತಂಗಡಗಿ, ಆಯೋಗದ ಜೊತೆಗೂ ಕೂಡ ಚರ್ಚೆ ಮಾಡಿದ್ದೇನೆ. ಎಲ್ಲ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗಿದೆ. ಸಿಎಂ ಭೇಟಿಯಾಗಿ ಮಾಹಿತಿಯನ್ನ ನೀಡ್ತೇನೆ ಅಂದಿದ್ದಾರೆ. ಜಾತಿ ಜನಗಣತಿ ಕುರಿತು ಸಿಎಂ ಸಿದ್ದರಾಮಯ್ಯ ಬಿಡುಗಡೆ ಮಾಡಿದಂತಹ ಕೈಪಿಡಿ ಈಗ ಕಸದ ಬುಟ್ಟಿ ಸೇರಿದೆ. ಸಮೀಕ್ಷೆಗೆ ತಯಾರಿಸಿದಂತಹ 2 ಲಕ್ಷ ಹೊಸ ಜಾತಿ ಗಣತಿ ಕೈಪಿಡಿಯನ್ನ ಈಗ ಮೂಲೆಗುಂಪು ಮಾಡಲಾಗಿದೆ. ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳುವ ಶಿಕ್ಷಕರಿಗೆ ವಿತರಿಸೋದಕ್ಕೆ ಅಂತ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಪಿಡಿಯನ್ನ ತಯಾರಿಸಲಾಗಿತ್ತು. ಈಗ ಮತ್ತೆ ಹೊಸ ಕೈಪಿಡಿ ತಯಾರಿಕೆಗೆ ಹಿಂದುಳಿದ ವರ್ಗಗಳ ಆಯೋಗ ಮುಂದಾಗಿದೆ ಎನ್ನಲಾಗಿದೆ. ಆಳಂದ ಬೆನ್ನಲ್ಲೇ ಮಹದೇವಪುರ ಮತಕ್ಷೇತ್ರಗಳಲ್ಲಿ ಮತಗಳ್ಳತನ ಆಗಿದೆ ಅಂತ ನಿನ್ನೆ ರಾಹುಲ್ ಗಾಂಧಿ ಬಾಂಬ್ ಸಿಡಿಸಿದ್ದಾರೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ರಾಹುಲ್ ಗಾಂಧಿ ಸತ್ಯವನ್ನೇ ಹೇಳಿದ್ದಾರೆ ಎಂದಿದ್ದಾರೆ. ರಾಹುಲ್ ಗಾಂಧಿ ಸುದ್ದಿಗೋಷ್ಠಿ ವೇಳೆ ಬಿಆರ್ ಪಾಟೀಲ್ ಇದ್ರು. ಬಿಆರ್ ಪಾಟೀಲ್ ಆಳಂದ ಕ್ಷೇತ್ರದವರು, ಅವರದ್ದೇ ಕ್ಷೇತ್ರದಲ್ಲಿ ಮತಗಳ್ಳತನ ಆಗಿರೋದು ಎಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇನ್ನು ರಾಹುಲ್ ಗಾಂಧಿ ಹೇಳಿರುವಂತಹ ಸತ್ಯಾಂಶಗಳು ಅತ್ಯಂತ ಆಘಾತಕಾರಿಯಾಗಿವೆ ಅಂತ ಎಕ್ಸ್ ಮೂಲಕವೂ ಕೂಡ ಚುನಾವಣಾ ಆಯೋಗದ ವಿರುದ್ಧ ಸಿಎಂ ಕಿಡಿಕಾರಿದ್ದಾರೆ. ಮತಗಳ್ಳತನದ ಬಗ್ಗೆ ಆರೋಪ ಮಾಡಿದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಕೌಂಟರ್ ಕೊಟ್ಟಿದ್ದಾರೆ. ವೋಟ್ ಚೋರಿ ಅನ್ನೋದು ರಾಹುಲ್ ಗಾಂಧಿಯವರ ಹೊಸ ಕಾಲ್ಪನಿಕ ಕತೆ. ತಮ್ಮ ತಪ್ಪುಗಳನ್ನ ತಿದ್ದಿಕೊಳ್ಳದೆ ಮತ್ತೆ ವೋಟ್ ಚೋರಿ ಆರೋಪವನ್ನ ಮಾಡಿದ್ದಾರೆ. ಭಾರತೀಯ ಚುನಾವಣಾ ಆಯೋಗ ಅವರ ಆಧಾರರಹಿತ ಆರೋಪವನ್ನ ಸ್ಪಷ್ಟವಾಗಿ ನಿರಾಕರಿಸಿದೆ. ಯಾವುದೇ ಮತಗಳನ್ನ ಆನ್ಲೈನ್ನಲ್ಲಿ ಅಳಿಸಲಾಗುವುದಿಲ್ಲ ಅಂತ ಪುನರುಚ್ಚರಿಸಿದೆ. ಅವರು ಉಲ್ಲೇಖಿಸಿದ ಆಳಂದ ಉದಾಹರಣೆ ಕರ್ನಾಟಕದಲ್ಲಿದೆ. ಅಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಮತದಾರರನ್ನ ಆನ್ಲೈನ್ನಲ್ಲಿ ಅಳಿಸಲಾಗಿದೆ ಎಂಬ ಅವರ ಹೇಳಿಕೆ ನಗೆಪಾಟೀಲಿಗೆ ಈಡಾಗುವಂಥದ್ದು. ರಾಹುಲ್ಗೆ ಚುನಾವಣಾ ಪ್ರಕ್ರಿಯೆಯ ಬಗ್ಗೆ ತಿಳಿದಿಲ್ಲ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ರಾಜ್ಯ ಬಿಜೆಪಿಯ ರಾಜಕೀಯ ಚಿಂತನಾ ಸಭೆ ಇಂದು ಕೂಡ ಮುಂದುವರಿಯಲಿದೆ. ಬೆಂಗಳೂರಿನ ಹೊರವಲಯದ ರಮಣ ರೆಸಾರ್ಟ್ನಲ್ಲಿ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ನೇತೃತ್ವದಲ್ಲಿ ಪಕ್ಷ ಬಲವರ್ಧನೆಗೆ, ಮುಂದಿನ ತಂತ್ರಗಾರಿಕೆಗೆ ಸಂಬಂಧಿಸಿದಂತೆ ಮಹತ್ವದ ಚರ್ಚೆ ನಡೆಯಲಿದೆ. ಇನ್ನು ಕಾಂಗ್ರೆಸ್ ಬಡಿದಾಟ ಬಂಡವಾಳ ಆಗಲಿ, ನಿಮ್ಮ ಆಂತರಿಕ ಸಂಘರ್ಷ ಜನರಿಗೆ ಬಂಡವಾಳ ಆಗದಿರಲಿ ಅಂತ ರಾಜ್ಯ ಬಿಜೆಪಿಗೆ ಧರ್ಮೇಂದ್ರ ಪ್ರಧಾನ್ ತಾಕೀತು ಮಾಡಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರಿಗೆ ಒಗ್ಗಟ್ಟಿನ ಪಾಠ ಮಾಡಿರುವಂತಹ ಧರ್ಮೇಂದ್ರ ಪ್ರಧಾನ್, ನಮ್ಮ ವಿರುದ್ಧ ರಾಹುಲ್ ಗಾಂಧಿ ಮತಗಳ್ಳತನ ಆರೋಪವನ್ನ ಮಾಡಿದ್ರು, ಆದ್ರೆ ಅವರದ್ದೇ ಪಕ್ಷದ ಸಚಿವರು ಇಲ್ಲಿ ನಮ್ಮದೇ ಅಧಿಕಾರದಲ್ಲಿದ್ದಾಗ ಆಗಿದೆ ಅಂತ ಅಂದ್ರು. ಅದನ್ನ ಇಟ್ಕೊಂಡೇ ಕಾಂಗ್ರೆಸ್ನವರಿಗೆ ತಕ್ಕ ಪ್ರತ್ಯುತ್ತರ ಕೊಡಬಹುದಾಗಿತ್ತು. ಇನ್ನು ಅನ್ಯ ರಾಜ್ಯಗಳಲ್ಲಿ ಕಾಂಗ್ರೆಸ್ ಆಡಳಿತವನ್ನ ನೋಡಿದ್ದೇವೆ. ಕೊನೆಗೆ ಅವರವರ ನಡುವಿನ ಜಗಳದಿಂದ ಪಕ್ಷ ನೆಲ ಕಚ್ಚಿದೆ. ಇವಾಗ ಅದೇ ರೀತಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಕಾಣಬಹುದು. ಪಕ್ಷವನ್ನ ಮೇಲೆತ್ತಲು ಕೆಲಸ ಮಾಡಿ ಅಂತ ಸೂಚಿಸಿದ್ದಾರೆ.
ದಾವಣಗೆರೆ ಜಿಲ್ಲಾ ಬಿಜೆಪಿ ನಾಯಕರ ಆಂತರಿಕ ಜಗಳ ತಾರಕಕ್ಕೇರಿದೆ. ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಭೇಟಿ ಮಾಡಿದಂತಹ ಮಾಜಿ ಸಂಸದ ರೆಬೆಲ್ ಟೀಮ್ನ ಜೆಎಂ ಸಿದ್ದೇಶ್ವರ್ ಹಲವು ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ. ದಾವಣಗೆರೆ ಜಿಲ್ಲಾ ಬಿಜೆಪಿ ನಾಯಕರ ಜೊತೆ ಆಗಮಿಸಿದ್ದ ಜಿಎಂ ಸಿದ್ದೇಶ್ವರ್ ಹಾಲಿ ಜಿಲ್ಲಾಧ್ಯಕ್ಷ ಪದಾಧಿಕಾರಿಗಳ ಬದಲಾವಣೆಗೆ ಮನವಿ ಮಾಡಿದ್ದಾರೆ. ಇನ್ನು ಬೆಂಗಳೂರು ಹೊರವಲಯದ ರಮಣ ರೆಸಾರ್ಟ್ನಲ್ಲಿ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ವೀರಶೈವ ಲಿಂಗಾಯತ ಏಕತಾ ಸಮಾವೇಶ ಆಯೋಜಿಸಲಾಗಿದೆ. ಇಂದು ಮಧ್ಯಾಹ್ನ 3 ಗಂಟೆಗೆ ಸಮಾವೇಶ ಆರಂಭ ಆಗಲಿದೆ. ಅದಕ್ಕೂ ಮುನ್ನ ನಗರದ 3000 ಮಠದ ಆವರಣದಿಂದ ನೆಹರು ಮೈದಾನದವರೆಗೆ ಮೆರವಣಿಗೆ ನಡೆಯಲಿದೆ. ಇನ್ನು ಫಕೀರೇಶ್ವರ ಮಠದ ದಿಂಗಾಲೇಶ್ವರ ಶ್ರೀಗಳ ನೇತೃತ್ವದಲ್ಲಿ ಮೆರವಣಿಗೆ ನಡೆಯಲಿದ್ದು ವಿವಿಧ ಮಠಾಧೀಶರು, ಶಾಸಕರು, ಜನತೆ ಪಾಲ್ಗೊಳ್ಳಲಿದ್ದಾರೆ. ಇನ್ನು ಸಮಾವೇಶಕ್ಕೆ ಲಕ್ಷಾಂತರ ಜನ ಸೇರುವಂತಹ ನಿರೀಕ್ಷೆ ಇದೆ. ಜಾತಿ ಗಣತಿಯಲ್ಲಿ ಏನೆಂದು ನಮೂದಿಸಬೇಕು ಅನ್ನೋದರ ಕುರಿತು ಸಮುದಾಯದ ಜನರಿಗೆ ಮನವರಿಕೆ ಮಾಡಿಕೊಡುವ ಉದ್ದೇಶದಿಂದ ಈ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಧರ್ಮಸ್ಥಳದ ಬಂಗ್ಲೆಗುಡ್ಡ ಕಾಡಿನಲ್ಲಿ ಮೊನ್ನೆ 5 ಪುರುಷರ ತಲೆಬುರುಡೆ ಸಿಕ್ಕಿದ್ವು. ನಿನ್ನೆ ಎಸ್ಐಟಿ ಶೋಧದ ವೇಳೆ ಮತ್ತೆ 2 ತಲೆಬುರುಡೆ ಮತ್ತು ಅಸ್ಥಿ ಪಂಜರಗಳು ಪತ್ತೆಯಾಗಿವೆ. ಎಲ್ಲವನ್ನ ಸಂಗ್ರಹ ಮಾಡಿ ಎಫ್ಎಸ್ಎಲ್ಗೆ ಕಳಿಸಲಾಗ್ತಾ ಇದೆ. ಮತ್ತೊಂದೆಡೆ ನೂರಾರು ಶವ ಹೂತಿಟ್ಟ ಆರೋಪದ ಬಗ್ಗೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ 183 ಸ್ಟೇಟ್ಮೆಂಟ್ 183 ಸ್ಟೇಟ್ಮೆಂಟ್ ದಿನಾಂಕ ಮುಂದೂಡಿಕೆ ಆಗಿದೆ. ಬುರುಡೆ ಪ್ರಕರಣದ ಹಿಂದೆ ಷಡ್ಯಂತ್ರ ಇದೆ ಅಂತ ಎಸ್ಐಟಿ ಮುಂದೆ ತಪ್ಪೊಪ್ಪಿಗೆ ಹೇಳಿಕೆಯನ್ನ ನೀಡಿದ್ದ ಚಿನ್ನಯ್ಯ ಅದೇ ಹೇಳಿಕೆಯನ್ನ ನ್ಯಾಯಾಧೀಶರ ಮುಂದೆ ನೀಡಲು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಕರೆತರಲಾಗಿತ್ತು. ಸೆಪ್ಟೆಂಬರ್ 22ರಂದು ಹೇಳಿಕೆ ನೀಡುವಂತೆ ಚಿನ್ನಯ್ಯನಿಗೆ ನ್ಯಾಯಾಧೀಶರು ಸೂಚಿಸಿದ ಹಿನ್ನೆಲೆಯಲ್ಲಿ ಮತ್ತೆ ಶಿವಮೊಗ್ಗ ಜೈಲಿಗೆ ವಾಪಸ್ ಕರೆದೊಯ್ದಿದ್ದಾರೆ. ಅನನ್ಯ ಭಟ್ ಮಿಸ್ಸಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಜಾತಾ ಭಟ್ ಹೇಳಿಕೆಯನ್ನು ಆಧರಿಸಿ ತನಿಖೆ ನಡೆಸ್ತಾ ಇರುವಂತಹ ಎಸ್ಐಟಿ ಟೀಮ್ ವಾಸಂತಿ ಸಹೋದರ ವಿಜಯ್ ಅವರ ವಿಚಾರಣೆಯನ್ನು ನಡೆಸಿದೆ. ಎಸ್ಐಟಿ ನೋಟಿಸ್ ನೀಡಿದ ಹಿನ್ನೆಲೆಯಲ್ಲಿ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಬಂದ ವಿಜಯ್ ಅವರಿಗೆ ವಾಸಂತಿ ವಿಚಾರವಾಗಿ ಪ್ರಶ್ನೆ ಕೇಳಿದ್ದಾರೆ. ಆ ಬಳಿಕ ಮಾತನಾಡಿದ ವಿಜಯ್, ವಾಸಂತಿ ಡೆತ್ ಸರ್ಟಿಫಿಕೇಟ್ ಅಧಿಕಾರಿಗಳಿಗೆ ನೀಡಿದ್ದೇನೆ. ವಾಸಂತಿ ಬದುಕಿರುವ ಬಗ್ಗೆ ಸುಜಾತಾ ಭಟ್ ಹೇಳಿಕೆಯನ್ನು ನೀಡಿದ್ದಾರೆ. ಆ ಕುರಿತು ವಿಚಾರಣೆ ನಡೀತಾ ಇದೆ. ಸುಜಾತಾ ಭಟ್ ಹೇಳಿಕೆ ಬಳಿಕ ನಮಗೂ ಆಕೆ ಬದುಕಿದ್ದಾಳೆ ಅಂತ ಅನ್ನಿಸ್ತಾ ಇದೆ. ಆ ಬಗ್ಗೆ ಅನುಮಾನ ಕಾಡ್ತಾ ಇದೆ ಅಂತ ಹೇಳಿದ್ದಾರೆ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜಾಬರ್ಸ್ ಫ್ರೇಮ್ ಪ್ರಕ್ರಿಯೆ ಇಂದಿನಿಂದ ನಡೆಯಲಿದೆ. ಇನ್ನು ಕೋರ್ಟ್ನಲ್ಲಿ ಚಾರ್ಜ್ ಫ್ರೇಮ್ ಹಿನ್ನೆಲೆಯಲ್ಲಿ ಡಿ ಗ್ಯಾಂಗ್ನ 17 ಜನ ಆರೋಪಿಗಳು ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಪವಿತ್ರಗೌಡ ಕೂಡ ಹಾಜರಾಗಲಿದ್ದಾರೆ. ಇನ್ನು ಪರಪ್ಪನ ಅಗ್ರಹಾರ ಜೈಲಿನಿಂದ 7 ಆರೋಪಿಗಳು ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾದರೆ ಉಳಿದ 12 ಮಂದಿ ಖುದ್ದು ಕೋರ್ಟ್ಗೆ ಹಾಜರಾಗಲಿದ್ದಾರೆ. ಈ ವೇಳೆ ಪ್ರಕರಣದ ಟ್ರಯಲ್ ಆರಂಭಿಸಲು ದಿನಾಂಕ ನಿಗದಿ ಮಾಡುವ ಸಾಧ್ಯತೆ ಇದೆ. ಡಿಸಿಸಿ ಬ್ಯಾಂಕ್ ಚುನಾವಣಾ ಕಣದಿಂದ ಹಿಂದೆ ಸರಿದಿದ್ದ ಚನ್ನರಾಜ್ ಹಟ್ಟಿಹೊಳಿಗೆ ಬೇರೊಂದು ಅವಕಾಶ ನೀಡಲಾಗ್ತಾ ಇದೆ. ಮಲಪ್ರಭಾ ಸಹಕಾರ ಸಕ್ಕರೆ ಕಾರ್ಖಾನೆ ನಿರ್ದೇಶಕರ ಚುನಾವಣೆಗೆ ಚನ್ನರಾಜ್ ಸ್ಪರ್ಧೆ ಮಾಡಲಿದ್ದಾರೆ. ಬೆಳಗಾವಿಯ 4 ವಿಧಾನಸಭೆ ಕ್ಷೇತ್ರದಲ್ಲಿ ನಿರ್ಣಾಯಕವಾಗಿರುವಂತಹ ಮಲಪ್ರಭಾ ಸಕ್ಕರೆ ಕಾರ್ಖಾನೆಗೆ ಚನ್ನರಾಜ್ ಕಾಯಕಲ್ಪ ಕಲ್ಪಿಸ್ತಾರಾ ಎನ್ನುವಂತಹ ಚರ್ಚೆ ನಡೀತಾ ಇದೆ. ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಖಾನಾಪುರದಿಂದ ಸ್ಪರ್ಧೆಗೆ ಚನ್ನರಾಜ್ ಹಟ್ಟಿಹೊಳಿ ಒಲವು ತೋರಿದ್ರು. ಆದರೆ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದಾರೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ ಬೆನ್ನಲ್ಲೇ ಈಗ ಹೊಸ ಚಾನ್ಸ್ ಸಿಕ್ಕಿದೆ. ರಾಜ್ಯದ ಬಹುತೇಕ ಕಡೆ ನಿನ್ನೆ ಭಾರೀ ಮಳೆಯಾಗಿದೆ. ಬೆಂಗಳೂರಲ್ಲಿ ಮತ್ತೆ ಮಳೆ ಅಬ್ಬರ ಜೋರಾಗಿದೆ. ಶಿವಾನಂದ ಸರ್ಕಲ್, ರೇಸ್ ಕೋರ್ಸ್ ರಸ್ತೆ, ವಿಧಾನಸೌಧ, ಕೆಆರ್ ಸರ್ಕಲ್ ಮತ್ತು ಮಲ್ಲೇಶ್ವರಂ, ಮೆಜೆಸ್ಟಿಕ್, ಹೆಬ್ಬಾಳ, ಯಲಹಂಕ ಸೇರಿದಂತೆ ನಗರದ ಹಲವೆಡೆ ರಾತ್ರಿ ಇಡೀ ಮಳೆಯಾಗಿದೆ. ಇನ್ನು ಸಚಿವ ಜಮೀರ್ ಅಹಮದ್ ಖಾನ್ ನಿವಾಸದ ಮುಂದೆಯೂ ಕೂಡ ಜಲಾವೃತವಾಗಿತ್ತು. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬಾಗಲಕೋಟೆ, ಬಳ್ಳಾರಿ, ವಿಜಯಪುರ ಜಿಲ್ಲೆಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಬೆಂಗಳೂರಿನಲ್ಲಿ ಇನ್ನೂ 1 ವಾರ ಹೀಗೆ ಮಳೆ ಬರಲಿದೆ ಎನ್ನಲಾಗಿದೆ. ಕೊಪ್ಪಳದಲ್ಲಿ ಭಾರೀ ಮಳೆಯಾಗಿ ವಿದ್ಯಾರ್ಥಿಗಳು ಪರದಾಡಿದ್ದಾರೆ. ಕುಕನೂರು ತಾಲೂಕಿನ ತಳಕಲ್ ಗ್ರಾಮದ ಮುರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತ ಶಾಲೆಯ ಮುಂದೆ ಮಳೆ ನೀರು ನಿಲ್ಲುತ್ತದೆ. ಇನ್ನು ಶಾಲೆ ಮುಂದೆ ಮಳೆ ನೀರು ನಿಲ್ಲೋದ್ರಿಂದ ಶಾಲೆಗೆ ಹೋಗೋದಕ್ಕೆ ಮಕ್ಕಳು ಪರದಾಡುವಂತಾಗಿದೆ. ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಸ್ವಗ್ರಾಮ ತಳಕಲ್ನಲ್ಲೇ ಇಂತಹ ಪರಿಸ್ಥಿತಿ ಇದೆ.
ಯಾದಗಿರಿ ಜಿಲ್ಲೆಯಾದ್ಯಂತ ವರುಣನ ರೌದ್ರ ಅವತಾರ ಮುಂದುವರೆದಿದೆ. ನಿರಂತರವಾಗಿ ಸುರಿತಾ ಇರುವಂತಹ ಧಾರಾಕಾರ ಮಳೆಗೆ ರೈತರು ಅಕ್ಷರಶಃ ನಲುಗಿ ಹೋಗಿದ್ದಾರೆ. ರೈತರು ಬೆಳೆದ ಹತ್ತಿ, ಭತ್ತದ ಗದ್ದೆಗಳೆಲ್ಲವೂ ಕೂಡ ಜಲಾವೃತವಾಗಿದೆ. ಇದರಿಂದಾಗಿ ಸಾಲ ಮಾಡಿಕೊಂಡು ಬೆಳೆದಿದ್ದಂತಹ ರೈತರ ಬದುಕು ಬೀದಿಗೆ ಬಿದ್ದಂತಾಗಿದೆ. ಹೀಗಾಗಿ ಕೂಡಲೇ ಅಧಿಕಾರಿಗಳು ಒಂದು ಬೆಳೆ ಸಮೀಕ್ಷೆನ ನಡೆಸಿ ಸರ್ಕಾರದಿಂದ ಪರಿಹಾರ ನೀಡುವಂತೆ ರೈತರು ಆಗ್ರಹಿಸಿದ್ದಾರೆ. ಗದಗ ನಗರದಲ್ಲಿ ಧಾರಾಕಾರ ಮಳೆ ಸುರಿದಿದ್ದು ಜನರು ಹೈರಾಣಾಗಿದ್ದಾರೆ. ದವಸ ಧಾನ್ಯಗಳ ಮಾರುಕಟ್ಟೆಯಲ್ಲಿ ನೀರು ಎನ್ನುವಂತಾಗಿದೆ. ಮಾರುಕಟ್ಟೆಯಲ್ಲಿ ಮೊಣಕಾಲು ತನಕ ನೀರು ನಿಂತಿದ್ದು ಮಳೆ ನೀರಿನಲ್ಲೇ ಗ್ರಾಹಕರು ಅಷ್ಟೇ ಅಲ್ಲ ವ್ಯಾಪಾರಿಗಳಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಮಹಾರಾಷ್ಟ್ರದ ಧಾಣೆಗಾಂವ್ ಡ್ಯಾಂನಿಂದ ಮಾಂಜ್ರಾ ನದಿಗೆ ಅಪಾರ ಪ್ರಮಾಣದ ನೀರು ಬಿಡುಗಡೆ ಮಾಡಿರೋದ್ರಿಂದ ಮಾಂಜ್ರಾ ನದಿ ದಡದಲ್ಲಿನ ಜಮೀನು ಮತ್ತು ಸೇತುವೆಗಳು ಜಲಾವೃತವಾಗಿದೆ. ಬೀದರ್ನ ಗಡಿಕುಸನೂರು ಮತ್ತು ಖಾನಾಪುರ, ಕಂದಗೂಳ ಮತ್ತು ಹಿಪರಗಾವ, ಕೌಟ, ಇಸ್ಲಾಂಪುರ ಸೇರಿದಂತೆ ಹಲವು ಗ್ರಾಮಗಳ ಜಮೀನು ಜಲಾವೃತವಾಗಿದೆ. ಖಾನಾಪುರ ಮತ್ತು ಗಡಿಕುಸನೂರು ಗ್ರಾಮಕ್ಕೆ ತೆರಳುವಂತಹ ಸೇತುವೆಯೂ ಕೂಡ ಮುಳುಗಡೆಯಾಗಿದೆ. ಸಾರ್ವಜನಿಕರಿಗೆ ಮಾಂಜ್ರಾ ನದಿ ತೀರಕ್ಕೆ ತೆರಳದಂತೆ ಜಿಲ್ಲಾಡಳಿತ ಸೂಚನೆ ನೀಡಿದೆ. ಭಾರೀ ಮಳೆಯಿಂದಾಗಿ ಧಾರವಾಡ ಜಿಲ್ಲೆಯ ತಡಹಾಳ ನರಗುಂದ ಮಾರ್ಗದ ಸೇತುವೆ ಕೊಚ್ಚಿ ಹೋಗಿದೆ. ವಿದ್ಯಾರ್ಥಿಗಳು ಶಾಲೆಗೆ ಹೋಗೋದಕ್ಕೆ, ರೈತರು ಜಮೀನಿಗೆ ಹೋಗಲು ಸಮಸ್ಯೆಯಾಗಿದೆ. ಈ ರಸ್ತೆಯಲ್ಲಿ ಜನರ ಸಂಚಾರಕ್ಕೆ ತಾತ್ಕಾಲಿಕವಾಗಿ ಗ್ರಾಮ ಪಂಚಾಯಿತಿ ವತಿಯಿಂದ ಮಣ್ಣು ಹಾಕಲಾಗಿತ್ತು. ಈ ಮಣ್ಣಿನಲ್ಲಿ ಲಾರಿ ಸಿಲುಕಿದ್ದು ಸಂಚಾರ ಅಸ್ತವ್ಯಸ್ತವಾಗಿತ್ತು. ಮಣ್ಣಿನಲ್ಲಿ ಸಿಲುಕಿದ ಲಾರಿಯನ್ನ ಹೊರತೆಗೆಯೋದಕ್ಕೆ ಜೆಸಿಬಿ ಬಳಕೆ ಮಾಡಲಾಯಿತು. ನಿನ್ನೆ ಸಂಜೆ ಗದಗದಿಂದ ಲಕ್ಷ್ಮೇಶ್ವರಕ್ಕೆ ಹೊರಟಿದ್ದ ಪ್ರಯಾಣಿಕರು ಬಸ್ ಇಲ್ಲದೆ ಪರದಾಡಿದ್ದಾರೆ. ಗದಗ ನಗರದ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಲಕ್ಷ್ಮೇಶ್ವರಕ್ಕೆ ಹೋಗುವಂತಹ ಬಸ್ಗೆ ಜನರು ಮುಗಿಬಿದ್ದಿದ್ರು. ಬಸ್ ತುಂಬಾ ಮಹಿಳೆಯರು, ಮಕ್ಕಳು, ವೃದ್ಧರು ಗೋಳಾಡಿದ್ದಾರೆ. ಹೆಚ್ಚುವರಿ ಬಸ್ ಬಿಡುವಂತೆ ಜನ ಆಗ್ರಹಿಸಿದ್ದು ಸಾರಿಗೆ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಪಾಲಿಶ್ ಮಾಡುವಂತಹ ನೆಪದಲ್ಲಿ ಚಿನ್ನ ಕಳ್ಳತನ ಮಾಡಲಾಗಿದೆ. ಇನ್ನು 3ನೇ ವಾರ್ಡ್ನಲ್ಲಿ ಘಟನೆ ನಡೆದಿರುವಂತದ್ದು. ನೂರ್ಜಾನ್ ಎಂಬುವವರ 15 ಗ್ರಾಂ ಚಿನ್ನವನ್ನ ಕದ್ದು ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಈ ಬಗ್ಗೆ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ರೀತಿಯ ಕಳ್ಳರ ಬಗ್ಗೆ ಎಚ್ಚರದಿಂದ ಇರುವಂತೆ ಪೊಲೀಸರು ನಾಗರಿಕರಿಗೆ ಮನವಿ ಮಾಡಿದ್ದಾರೆ. ಹೆಚ್ಚಿನ ಬಡ್ಡಿ ಪಡೀತಾ ಇದ್ದ ಬಗ್ಗೆ ಪೊಲೀಸರಿಗೆ ದೂರು ನೀಡ್ತೀನಿ ಅಂದಿದ್ದಕ್ಕೆ ಬಡ್ಡಿ ದಂಧೆಕೋರ ವ್ಯಕ್ತಿಗೆ ಥಳಿಸಿದ್ದಾನೆ. ಗದಗ ನಗರದ ಕಳಸಾಪುರ ರಸ್ತೆಯ ಖಾಸಗಿ ಹೋಟೆಲ್ ಬಳಿ ಘಟನೆ ನಡೆದಿದೆ. ಯುವಕ ಪ್ರೇಮ್ ಖೋಡೆ ಎಂಬಾತನನ್ನ ಎಳೆದು ಮನಸೋ ಇಚ್ಛೆ ಹಲ್ಲೆ ಮಾಡಲಾಗಿದೆ. ಬಡ್ಡಿ ದಂಧೆಕೋರ ಹರ್ಷವರ್ಧನ್ ಕಾಳೆ ಹಲ್ಲೆ ಮಾಡಿರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇನ್ನು ಪ್ರೇಮ್ ಖೋಡೆ ಹರ್ಷವರ್ಧನ್ ಬಳಿ 40,000 ಸಾಲ ಪಡೆದಿದ್ದ. ಇದಕ್ಕಾಗಿ ವಾರಕ್ಕೆ 4,000 ಬಡ್ಡಿ ಕಟ್ತಾ ಇದ್ದ. ಕಳೆದ ಕೆಲ ದಿನಗಳಿಂದ ಬಡ್ಡಿ ಕೊಡಲಾಗದೆ ಸಾಲ ತೀರಿಸಲು ಸಮಯ ಕೇಳಿದ್ದ. ಕಿರಿಕಿರಿ ಮಾಡಿದ್ರೆ ಎಸ್ಪಿ ಕಚೇರಿಗೆ ಹೋಗೋದಾಗಿ ಹೇಳಿದಂತಹ ಪ್ರೇಮ್, ಇದರಿಂದಾಗಿ ಸಿಟ್ಟಿಗೆದ್ದ ಹರ್ಷವರ್ಧನ್ ಪ್ರೇಮ್ ಮೇಲೆ ಹಲ್ಲೆ ನಡೆಸಿದ್ದಾನೆ. ಗದಗದಲ್ಲಿ ಕಾರು ಪಲ್ಟಿಯಾಗಿ ಬಸ್ಗೆ ಡಿಕ್ಕಿ ಹೊಡೆದು 3 ಸಾವನ್ನಪ್ಪಿದ್ದಾರೆ. ಹರ್ಲಾಪುರ ಗ್ರಾಮದ ಬಳಿ ಕೊಪ್ಪಳ ಕಡೆಯಿಂದ ಗದಗ ಮೈಸೂರು ದಸರಾ ಉದ್ಘಾಟನೆಗೆ ಕೇವಲ 3 ದಿನ ಬಾಕಿ ಇದ್ದು ತಯಾರಿಗಳು ಭರದಿಂದ ಸಾಗ್ತಾ ಇದೆ. ಸೆಪ್ಟೆಂಬರ್ 22ರಂದು ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ ಮಾಡಲಿದ್ದಾರೆ. ಚಾಮುಂಡಿ ಬೆಟ್ಟದಲ್ಲಿ ಈಗಾಗಲೇ ಸ್ಟೇಜ್ ನಿರ್ಮಾಣ ಕಾರ್ಯ ಆರಂಭವಾಗಿದೆ. ಕೇವಲ ಪಾಸ್ ಉಳ್ಳವರಿಗಷ್ಟೇ ಬೆಟ್ಟಕ್ಕೆ ಪ್ರವೇಶ ಸಿಗಲಿದೆ. ಬೆಟ್ಟದ ಸುತ್ತ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಉದ್ಘಾಟನೆಯಲ್ಲಿ ಸಿಎಂ ಸಿದ್ದರಾಮಯ್ಯ, ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಸಿ. ಮಹದೇವಪ್ಪ, ಕೆ. ವೆಂಕಟೇಶ್, ಜಿಟಿ ದೇವೇಗೌಡ ಭಾಗಿಯಾಗಲಿದ್ದಾರೆ. ಈ ನಡುವೆ ಬಾನು ಮುಷ್ತಾಕ್ ಆಯ್ಕೆ ವಿಚಾರದಲ್ಲಿ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಇಂದು ವಿಚಾರಣೆ ನಡೆಯಲಿದೆ. ನ್ಯೂಯಾರ್ಕ್ ಓಪನ್ ವಾಟರ್ ಆಯೋಜಿಸಿದ್ದ ಮ್ಯಾನ್ಹ್ಯಾಟನ್ 20 ಬ್ರಿಡ್ಜಸ್ ಸ್ವಿಮ್ ಪೂರ್ಣಗೊಳಿಸುವ ಮೂಲಕ ಕನ್ನಡಿಗ ಶ್ರೇಯಸ್ ಹೊಸೂರ್ ಹೊಸ ಸಾಧನೆಯನ್ನ ಮಾಡಿದ್ದಾರೆ. ಈ ಸಾಧನೆ ಮಾಡಿದ 12ನೇ ಭಾರತೀಯ ಹಾಗೂ ಮೊದಲ ಸಿವಿಲ್ ಸರ್ವೆಂಟ್ ಎನ್ನುವಂತಹ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಮ್ಯಾನ್ಹ್ಯಾಟನ್ ದ್ವೀಪದ ಸುತ್ತಲೂ ಕೂಡ ಸುಮಾರು 48.5 ಕಿಲೋಮೀಟರ್ ದೂರವನ್ನ 9 ಗಂಟೆ 12 ನಿಮಿಷಗಳಲ್ಲಿ ಈಜುವ ಮೂಲಕ ಸಾಧನೆ ಮಾಡಿದ್ದಾರೆ. ಇನ್ನು ಸ್ಪರ್ಧೆಯ ವೇಳೆ ಅನೇಕ ಕಠಿಣ ಸವಾಲುಗಳನ್ನು ಎದುರಿಸಿ ಈ ಸಾಧನೆ ಮಾಡಿದ್ದಾರೆ. ಬೆಂಗಳೂರಿನ ಜಯನಗರದ ವಿದುಷಿ ಅದಿತಿ ಬಿ
ಪ್ರಹ್ಲಾದ್ ಅವರಿಗೆ ಭಾರತ ರತ್ನ ಎಂಎಸ್ ಸುಬ್ಬಲಕ್ಷ್ಮಿ ಫೆಲೋಶಿಪ್ ನೀಡಿ ಗೌರವಿಸಲಾಗಿದೆ. ಸಂಗೀತ ಕ್ಷೇತ್ರದಲ್ಲಿ ಅಪಾರ ಸಾಧನೆ ಮಾಡಿದ ಕಾರಣಕ್ಕೆ ಮುಂಬೈನ ಷಣ್ಮುಗಾನಂದ ಹಾಲ್ನಲ್ಲಿ ನಡೆದಂತಹ ವಿಶೇಷ ಕಾರ್ಯಕ್ರಮದಲ್ಲಿ 3 ಲಕ್ಷ ಫೆಲೋಶಿಪ್ ನೀಡಿ ಗೌರವಿಸಲಾಯಿತು. ಇನ್ನು ಅದಿತಿ ಪೋಷಕರಾದಂತಹ ಪ್ರಹ್ಲಾದ್ ಬಾಬು ಮತ್ತು ಅನು ದಂಪತಿ ಮಗಳನ್ನ ಸಂಗೀತ ಕ್ಷೇತ್ರದಲ್ಲಿ ಇನ್ನಷ್ಟು ಎತ್ತರಕ್ಕೆ ಬೆಳೆಸಲು ಪಣ ತೊಟ್ಟಿದ್ದಾರೆ. Miss Kritika S. from Kochi for Carnatic Vocal. Kritika. Miss Kritika S. from Kochi for Carnatic Vocal. Kritika. ಚಿಕ್ಕಬಳ್ಳಾಪುರದಲ್ಲಿ ನಟ ಶಿವಣ್ಣ ಅಭಿನಯದ ಡ್ಯಾಡ್ ಚಿತ್ರ ಶೂಟಿಂಗ್ ಆಗಿದೆ. ನಟ ಶಿವಣ್ಣ ಸದ್ದಿಲ್ಲದೆ ನಂದಿಬೆಟ್ಟ ಹಾಗೂ ಚಿಕ್ಕಬಳ್ಳಾಪುರ ಚರ್ಚ್ನಲ್ಲಿ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ರು. ಶೂಟಿಂಗ್ ಮುಗಿದ ಬಳಿಕ ಶಿವರಾಜ್ ಕುಮಾರ್ ದಂಪತಿ ತಮ್ಮ ಅಪ್ಪಟ ಅಭಿಮಾನಿ ಮಹೇಶ್ ಮನೆಗೆ ಭೇಟಿ ನೀಡಿ ಆತಿಥ್ಯ ಸ್ವೀಕರಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕನಸಿನ ಜಾತಿ ಸಮೀಕ್ಷೆಗೆ ಸ್ವಪಕ್ಷದಲ್ಲೇ ಅಪಸ್ವರ ಎದ್ದಿದೆ. ಯಾವುದೋ ಧರ್ಮಕ್ಕೆ ಇನ್ಯಾವುದೋ ಜಾತಿ ಸೇರಿಸಿದ್ಯಾಕೆ? 331 ಹೊಸ ಜಾತಿಗಳ ಸೇರ್ಪಡೆಯಿಂದಲೇ ಗೊಂದಲ ಉಂಟಾಗ್ತಾ ಇದೆ. ಜಾತಿ ಸಮೀಕ್ಷೆಯನ್ನೇ ಮುಂದೂಡಿಕೆ ಮಾಡಬೇಕು ಅಂತ ಸಂಪುಟ ಸಭೆಯಲ್ಲಿ ಆಗ್ರಹಿಸಿದ್ದಾರೆ. ನಾನು ಜಾತಿವಾದಿ ಅಲ್ಲ, ಸಮೀಕ್ಷೆ ಮುಂದೂಡಿ ಅಂದ್ರೆ ಹೇಗೆ ಅಂತ ಸಿದ್ದರಾಮಯ್ಯನವರು ಬೇಸರ ಹೊರ ಹಾಕಿದ್ದಾರೆ. ಸಂಪುಟ ಸಭೆಯಲ್ಲಿ ಧಗಧಗಿಸಿದ ಜಾತಿ ಜ್ವಾಲೆ. ಜಾತಿ ಗಣತಿ ಸಮೀಕ್ಷೆ ಮುಂದೂಡಿಕೆ ಆಗತ್ತಾ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಎದುರೇ ಹಲವು ಸಚಿವರು ಏರು ಧ್ವನಿಯಲ್ಲಿ ಜಾತಿ ಸಮೀಕ್ಷೆಗೆ ಆಕ್ಷೇಪ ಎತ್ತಿದ್ದಾರೆ. ಇಷ್ಟು ದಿನ ಇದ್ದ ಜಾತಿಗಳ ಜೊತೆ ಹೊಸದಾಗಿ ಕ್ರೈಸ್ತ ಲಿಂಗಾಯತ, ಕ್ರೈಸ್ತ ದಲಿತ, ಕ್ರೈಸ್ತ ಒಕ್ಕಲಿಗ ಅಂತೆಲ್ಲ ಮತಾಂತರ ಆದವರಿಗೂ ಹೊಸ ಜಾತಿ ಸೃಷ್ಟಿಸಿರೋದನ್ನೇ ಏರು ಧ್ವನಿಯಲ್ಲೇ ಪ್ರಶ್ನೆ ಮಾಡಿದ್ದಾರೆ. ಹಿಂದೂ ಧರ್ಮ, ಕ್ರೈಸ್ತ ಧರ್ಮದವರನ್ನು ಸೇರಿಸಿ ಹೊಸ ಜಾತಿಗಳನ್ನು ಸೃಷ್ಟಿಸುವ ಅಗತ್ಯ ಏನಿತ್ತು ಅಂತ ಅನೇಕ ಸಚಿವರು ಮುಖ್ಯಮಂತ್ರಿಗಳ ಮುಂದೆನೇ ಆಕ್ರೋಶ ಹೊರಹಾಕಿದ ಸನ್ನಿವೇಶವು ಸಂಪುಟ ಸಭೆಯಲ್ಲಿ ನಡೆದಿದೆ. ಈಗಿರುವ ಜಾತಿ ಧರ್ಮದ ಮೇಲೆ ಸಮೀಕ್ಷೆ ಆಗಬೇಕಿತ್ತು. ಅದನ್ನ ಬಿಟ್ಟು ಧರ್ಮಗಳ ಮಧ್ಯೆ ಜಾತಿ ಬೆಸೆದರೆ ಏನರ್ಥ? 331 ಹೊಸ ಜಾತಿಗಳ ಸೇರ್ಪಡೆ ಮಾಡುವ ಅಗತ್ಯ ಏನಿತ್ತು? ಹೊಸ ಜಾತಿಗಳ ಸೇರ್ಪಡೆಯಿಂದಲೇ ಗೊಂದಲಗಳಾಗ್ತಿವೆ. ಸ್ವಾಮೀಜಿಗಳು ಸಮುದಾಯದವರು ನಮ್ಮನ್ನ ಪ್ರಶ್ನಿಸುತ್ತಿದ್ದಾರೆ. ಗೊಂದಲ ಸರಿಯಾಗುವವರೆಗೂ ಜಾತಿ ಗಣತಿಯೇ ಬೇಡ. ಹೀಗೆ ಸಂಪುಟ ಸಭೆಯಲ್ಲಿ ಅನೇಕ ಸಚಿವರು ಸಿಎಂ ಎದುರೇ ಸಿಟ್ಟು ಹೊರಹಾಕಿದ್ರು. ಆದರೆ ಸಮೀಕ್ಷೆ ಮುಂದುವರಿಸಬೇಕು, ಮುಂದೂಡಿಕೆ ಮಾಡಬಾರದು ಅಂತ ಸಿಎಂ ಸಿದ್ದರಾಮಯ್ಯ ಪರವಾಗಿ ಭೈರತಿ ಸುರೇಶ್, ಸಂತೋಷ್ ಲಾಡ್ ಹಾಗೂ ಕೆಎಚ್ ಮುನಿಯಪ್ಪ ಮಾತ್ರ ಒಲವು ವ್ಯಕ್ತಪಡಿಸಿದ್ರಂತೆ. ಉಳಿದಂತೆ ಎಲ್ಲ ಸಚಿವರು ಜಾತಿ ಸಮೀಕ್ಷೆಗೆ ವಿರೋಧ ವ್ಯಕ್ತಪಡಿಸಿದ್ದು, ಜಾತಿ ಗಣತಿ ಸಮೀಕ್ಷೆ ಮುಂದೂಡಿಕೆಯಾಗುತ್ತಾ ಎನ್ನುವ ಪ್ರಶ್ನೆಗಳು ಉದ್ಭವಿಸಿವೆ. ಯಾವಾಗ ಸಚಿವರುಗಳೇ ಏರು ಧ್ವನಿಯಲ್ಲಿ ಪ್ರಶ್ನೆ ಮಾಡಿದ್ರೋ ಆಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಚಿವರ ಎದುರೇ ಸಿಟ್ಟು ಬೇಸರ ಹೊರಹಾಕಿದ ಘಟನೆಯೂ ಸಂಪುಟ ಸಭೆಯಲ್ಲಿ ಆಗಿದೆ. ನನ್ನ ಮೇಲೆ ಜಾತಿವಾದಿ ಅಂತ ಅನೇಕರು ಪಟ್ಟ ಕಟ್ತಿದ್ದಾರೆ. ವಿಪಕ್ಷದವರ ಜೊತೆ ನಮ್ಮವರೂ ನನ್ನನ್ನ ಜಾತಿವಾದಿ ಅಂತಾರೆ. ಎಲ್ಲ ಜಾತಿಯಲ್ಲೂ ಬಡವರಿದ್ದಾರೆ, ಅದಕ್ಕೆ ಸರಿಪಡಿಸ್ತಿದ್ದೀನಿ. ಅದಕ್ಕಾಗಿ ಆರ್ಥಿಕ ಸಾಮಾಜಿಕ ಸಮೀಕ್ಷೆ ಮಾಡಿಸ್ತಾ ಇರೋದು. ಆದರೆ ಸಮೀಕ್ಷೆಯನ್ನ ಜಾತಿ ಸಮೀಕ್ಷೆ ಅಂತ ಬಿಂಬಿಸಲಾಗ್ತಿದೆ. ಏನ್ ಮಾಡಬೇಕು ಅಂತ ನೀವೇ ಕೂತು ನಿರ್ಧರಿಸಿ. ಅದನ್ನ ಬಿಟ್ಟು ಸಮೀಕ್ಷೆಯನ್ನೇ ಮುಂದೂಡಿ ಅಂದ್ರೆ ಹೇಗೆ? ಹೇಗೆ ಸಂಪುಟ ಸಭೆಯಲ್ಲಿ ಹೊತ್ತಿದ ಜಾತಿ ಅನ್ನೋ ಜ್ವಾಲೆಯನ್ನ ತಣ್ಣಗಾಗಿಸೋ ಕೆಲಸಕ್ಕೆ ಸಿಎಂ ಪ್ರಯತ್ನ ಪಟ್ರು. ಸಿಎಂ ಮಾತು ನಿಲ್ಲಿಸ್ತಾ ಇದ್ದಂತೆ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಜಾತಿ ಗಣತಿ ಕಲಂಗಳಲ್ಲಿ ಹೊಸ ಜಾತಿಗಳ ಸೇರ್ಪಡೆಯಿಂದ ದೊಡ್ಡ ಡ್ಯಾಮೇಜ್ ಆಗ್ತಾ ಇದೆ, ಮೊದಲು ಸರಿಪಡಿಸೋ ಕೆಲಸ ಆಗಬೇಕು ಅಂತ ಪರೋಕ್ಷವಾಗಿ ವೀರಶೈವ ಲಿಂಗಾಯತ ಸಮುದಾಯದ ಪ್ರಬಲ ವಿರೋಧವನ್ನು ಪ್ರಸ್ತಾಪಿಸಿದ್ರು. ಆಮೇಲೆ ಸಿಎಂ ಸಿದ್ದರಾಮಯ್ಯ ಆಯಿತು, ಕ್ಯಾಬಿನೆಟ್ ಮೀಟಿಂಗ್ ಆದ್ಮೇಲೆ ಎಚ್.ಕೆ. ಪಾಟೀಲ್ ನೇತೃತ್ವದಲ್ಲಿ ಎಲ್ಲರೂ ಮೀಟಿಂಗ್ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ ಅಂತ ಸಿಎಂ ಸಲಹೆ ಕೊಟ್ಟರು. ಕೊನೆಗೆ ಸಚಿವ ಸಂಪುಟ ಸಭೆ ಮುಗಿಸಿದ ಮೇಲೆ ವಿಧಾನಸೌಧದಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ನೇತೃತ್ವದಲ್ಲಿ ಸಭೆ ನಡೆಯಿತು. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಸಚಿವರಾದ ಮಹದೇವಪ್ಪ, ಮುನಿಯಪ್ಪ, ಭೈರತಿ ಸುರೇಶ್, ಎಂಬಿ ಪಾಟೀಲ್, ಈಶ್ವರ್ ಖಂಡ್ರೆ ಸೇರಿದಂತೆ ಹಲವು ಸಚಿವರು ಸಮೀಕ್ಷೆಯ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿ ಕೆಲವು ನಿರ್ಣಯಗಳನ್ನು ತಗೊಂಡ್ರು. ಧರ್ಮ ಪ್ಲಸ್ ಜಾತಿ ಸೇರಿ ಮಾಡಿದ ಹೊಸ ಜಾತಿಗಳಿಗೆ ಕೊಕ್ಕೆ ಹಾಕಲು ತೀರ್ಮಾನ ಆಯಿತು.
ಹೊಸದಾಗಿ ಸೇರ್ಪಡೆಯಾದ 331 ಜಾತಿ ತೆಗೆಯಲು ನಿರ್ಣಯ ತಗೊಂಡ್ರು. ನಿರ್ದಿಷ್ಟ ಸಮುದಾಯ, ಜನಾಂಗ, ಕುಲದ ಬಗ್ಗೆ ವೈಜ್ಞಾನಿಕ ಅಧ್ಯಯನ ಆಗಬೇಕು. ಕುಲಶಾಸ್ತ್ರೀಯ ಅಧ್ಯಯನ ಬಳಿಕವೇ ಜಾತಿ ಸಮೀಕ್ಷೆ ನಡೆಸೋಣ ಅಂತ ತೀರ್ಮಾನಿಸಿದ್ರು. ಸೋಮವಾರದಿಂದ ನಡೆಸಬೇಕಿದ್ದ ಜಾತಿ ಸಮೀಕ್ಷೆ ಮುಂದೂಡಿಕೆ ನಿರ್ಧಾರ ಮಾಡಿದ್ದಾರೆ. ಸಚಿವರುಗಳ ವಿಶೇಷ ಸಭೆ ತೀರ್ಮಾನದ ಬಗ್ಗೆ ಸಿಎಂಗೆ ವರದಿ ಸಲ್ಲಿಸಲಾಗಿದ್ದು, ಜಾತಿ ಸಮೀಕ್ಷೆ ಮುಂದೂಡಿಕೆ ಬಗ್ಗೆ ಮುಖ್ಯಮಂತ್ರಿಗಳೇ ಅಧಿಕೃತ ಘೋಷಣೆ ಮಾಡಬೇಕಿದೆ. ಸಚಿವ ಸಂಪುಟ ಸಭೆಯಲ್ಲಿ ಸಚಿವರು ಎತ್ತಿದ ಧ್ವನಿ ಬಗ್ಗೆ, ಆಮೇಲೆ ಸಚಿವರುಗಳ ವಿಶೇಷ ಸಭೆಯಲ್ಲಿ ಕೈಗೊಂಡ ನಿರ್ಧಾರಗಳ ಬಗ್ಗೆ ಡಿಕೆ ಶಿವಕುಮಾರ್ ಮಾತಾಡಿದ್ರು. ಜಾತಿ ಸಮೀಕ್ಷೆ ವಿಷಯದಲ್ಲಿ ಇಷ್ಟೆಲ್ಲ ಗೊಂದಲ ಎಬ್ಬಿಸಿದ್ದೇ ಬಿಜೆಪಿಯವರು. ನಮ್ಮ ಕೆಲ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನಮಗೆ ಸಮಾಜ ಒಡೆಯುವ ಉದ್ದೇಶವಿಲ್ಲ, ಎಲ್ಲರಿಗೂ ನ್ಯಾಯ ಒದಗಿಸ್ತೀವಿ ಅಂದ್ರು ಡಿಸಿಎಂ. ಸದಸ್ಯರು ಕೆಲವು ಅಪೇಕ್ಷೆಗಳನ್ನ ವ್ಯಕ್ತಪಡಿಸಿದ್ದಾರೆ, ಆಕ್ಷೇಪಣೆಗಳನ್ನ ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕರು ಕೂಡ ಅಭಿಪ್ರಾಯ ಕೇಳ್ತಾ ಇದ್ದೀವಿ. ನಾವು ಪೊಲಿಟಿಕಲಿ ಮಾತಾಡೋದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಾವು ಎಲ್ಲರಿಗೂ ನ್ಯಾಯನ ಒದಗಿಸಬೇಕು ಅನ್ನೋ ದೃಷ್ಟಿಯಿಂದಲೇ ಈ ಒಂದು ಸಮೀಕ್ಷೆಯನ್ನು ನಾವು ಮಾಡ್ತಾ ಇದ್ದೀವಿ. ಒಟ್ಟಾರೆ ಎಲ್ಲರಿಗೂ ನ್ಯಾಯ ಕೊಡುವಂತ ಕೆಲಸವನ್ನು ನಾವು ಜಾತಿ ಸಮೀಕ್ಷೆ ಮುಂದೂಡಿಕೆಗೆ ತೀರ್ಮಾನ ಆಗಿದೆ. ಅಧಿಕೃತವಾಗಿ ಸಮೀಕ್ಷೆ ಮುಂದೂಡುವ ಬಗ್ಗೆ ಘೋಷಣೆ ಆಗಿಲ್ಲ. ಆದರೆ ಇಷ್ಟೆಲ್ಲ ಗೊಂದಲ ಏಳೋಕೆ ಕಾರಣ ಜಾತಿ ಸಮೀಕ್ಷೆ ವಿಷಯದಲ್ಲಿ ಸರ್ಕಾರದೊಳಗೆ ಆಗ್ತಿರೋ ಜಟಾಪಟಿಗಳು ಕಾರಣವಾದ್ರೆ, ಇನ್ನೊಂದು ಕಡೆ ಸ್ವಾಮೀಜಿಗಳು, ಸಮುದಾಯದ ಮುಖಂಡರು ಜೊತೆಗೆ ಬಿಜೆಪಿಯವರು ಏರುಧ್ವನಿಯಲ್ಲೇ ಜಾತಿ ಸಮೀಕ್ಷೆಯನ್ನ ವಿರೋಧಿಸ್ತಾ ಇರೋದು ಪ್ರಮುಖ ಕಾರಣಗಳೇ. ಅದಕ್ಕೆ ಇವತ್ತು ಜಾತಿ ಸಮೀಕ್ಷೆ ಬಗ್ಗೆ ಲಿಂಗಾಯತರು ಪ್ರಶ್ನೆ ಮಾಡ್ತಿದ್ದಾರೆ ಅಂತ ವಿಚಾರ ಎತ್ತುತ್ತಿದ್ದಂತೆ ಸಚಿವ ಈಶ್ವರ್ ಖಂಡ್ರೆ ಕ್ಯಾಮೆರಾಗಳ ಮುಂದೆ ಮಾತಾಡದೆ ಹೊರಟು ಹೋದ್ರು. ಚೆಲುವರಾಯ ಸ್ವಾಮಿ ತಿರುಗೂ ನೋಡ್ಲಿಲ್ಲ. ಸಚಿವ ಪ್ರಿಯಾಂಕ್ ಖರ್ಗೆ ಅವರಂತೂ ಜಾತಿ ಸಮೀಕ್ಷೆ ಅಂತಿದ್ದಂಗೆ ಮೌನಕ್ಕೆ ಶರಣಾಗ್ಬಿಟ್ರು. ಶನಿವಾರ ಸರ್ವಪಕ್ಷ ಒಕ್ಕಲಿಗ ನಾಯಕರ ಮಹಾಸಭೆ. ರಾಜ್ಯದಲ್ಲಿ ಜಾತಿ ಸಮೀಕ್ಷೆ ಗದ್ದಲ ಜೋರಾಗ್ತಾ ಇದ್ದಂತೆ ಒಕ್ಕಲಿಗ ಸಮುದಾಯದವರೆಲ್ಲ ಒಗ್ಗಟ್ಟಿನ ಮಂತ್ರ ಪಠನೆ ಮಾಡೋಕೆ ಅಣಿಯಾಗಿದ್ದಾರೆ. ಶನಿವಾರ ಬೆಂಗಳೂರಲ್ಲಿ ಸರ್ವಪಕ್ಷದ ಒಕ್ಕಲಿಗ ನಾಯಕರ ಸಭೆ ನಡೆಸಲು ತೀರ್ಮಾನಿಸಲಾಗಿದೆ. ಕುರುಬರನ್ನ ಎಸ್ಟಿ ಸೇರ್ಪಡೆ ಶಿಫಾರಸ್ಸಿಗೆ ಸತೀಶ್ ಸಿಟ್ಟು. ನಿನ್ನೆ ಕಲಬುರಗಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಕುರುಬರನ್ನ ಎಸ್ಟಿಗೆ ಸೇರಿಸಲು ಕೇಂದ್ರಕ್ಕೆ ಶಿಫಾರಸು ಮಾಡ್ತೀನಿ ಎಂದಿದ್ರು. ಇದೇ ವಿಷಯಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ರಿಯಾಕ್ಟ್ ಮಾಡಿದ್ದಾರೆ. ಸರ್ಕಾರ ಶಿಫಾರಸು ಮಾಡಿದ ತಕ್ಷಣ ಆಗೋದಿಲ್ಲ. 20 ವರ್ಷಗಳಿಂದ ಶಿಫಾರಸು ಸಾಕಷ್ಟಾಗಿವೆ. ಎಸ್ಟಿಗೆ ಹೊಸದಾಗಿ ಸೇರಿಸಿದ್ರೆ ಮೀಸಲಾತಿ ಏರಿಸಬೇಕು. ಕೇಂದ್ರ ಸರ್ಕಾರ ಸುಮ್ಮನೆ ಏನನ್ನೂ ಮಾಡಲ್ಲ ಅಂದ್ರು ಸತೀಶ್ ಜಾರಕಿಹೊಳಿ. ನೋಡಿ, ಕಳೆದ 20 ವರ್ಷಗಳಿಂದ ಬಹಳಷ್ಟು ಶಿಫಾರಸುಗಳ ಕೇಂದ್ರ ಸರ್ಕಾರ ಹೋಗ್ತಾನೆ ಇರ್ತವೆ, ವಾಪಸ್ ಬರ್ತಾನೆ ಇರ್ತವೆ. ಇವತ್ತೇನು ಹೊಸದಲ್ಲ. ಎಸ್ಟಿಯಲ್ಲಿ ಸೇರಬೇಕಾದ್ರೆ ಟ್ರೈಬಲ್ ಕ್ಯಾರೆಕ್ಟರ್ ಬೇಕು, ಅದಕ್ಕೆ ಅದಿದ್ರೆ ಮಾತ್ರ ಸೇರಿಸ್ತಾರೆ ಅಂತ ಸಾಕಷ್ಟು ಅರ್ಜಿ ಕೊಡ್ತಾರೆ. ಸಮುದಾಯದವರು ಎಲ್ಲೋ ಸಮಾವೇಶದಲ್ಲಿ ಕೊಡ್ತಾರೆ. ಸರ್ಕಾರ ಶಿಫಾರಸು ಮಾಡ್ತದೆ. ಅದು ಮಾಡಿದ ತಕ್ಷಣ ಆಗ್ತದೆ ಅಂತ ಹೇಳಲಿಕ್ಕಾಗಲ್ಲ. ಸೊ ಆ ಕ್ಯಾರೆಕ್ಟರ್ ಇದ್ರೆ ಖಂಡಿತ ಮಾಡ್ತಾರೆ, ಇಲ್ಲಾಂದ್ರೆ ಮಾಡೋಲ್ಲ. ವೀರಶೈವ ಲಿಂಗಾಯತರಲ್ಲೇ ಭಿನ್ನರಾಗ. ಜಾತಿಗಣತಿಯಲ್ಲಿ ಹಿಂದೂ ಎಂದು ಬರೆಸಿದರೆ ಲಿಂಗಾಯತರು ಶೂದ್ರರಾಗುತ್ತಾರೆ ಅಂತ ಒಂದು ಬಣ. ಜಾತಿ ಕಲಂನಲ್ಲಿ ಲಿಂಗಾಯತ ಪಂಚಮಸಾಲಿ ಅಂತ ನಮೂದು ಮಾಡಬೇಕು ಅಂತ ಇನ್ನೊಂದು ಬಣ. ಧರ್ಮದ ಕಲಂನಲ್ಲಿ ಹಿಂದೂ ಎಂದು ಬರೆಸಬೇಕು, ಜಾತಿ ಕಲಂನಲ್ಲಿ ಲಿಂಗಾಯತ ಪಂಚಮಸಾಲಿ ಎಂದು ಬರೆಸಬೇಕು ಅಂತ ಮತ್ತೊಂದು ಬಣ. ಇದೆಲ್ಲದರ ಮಧ್ಯೆನೇ ಬಳಿಯಲ್ಲೂ ವೀರಶೈವ ಲಿಂಗಾಯತರ ಐಕ್ಯತಾ ಸಮಾವೇಶನೂ ನಡೀತಾ ಇದೆ. ಈ ಸಮಾವೇಶ ವೀರಶೈವ ಲಿಂಗಾಯತರು ಬೇರೆ ಬೇರೆ ಅಲ್ಲ, ಅವರೆಲ್ಲರೂ ಒಂದು ಅಂತಕ್ಕಂತಹ ಸಂದೇಶವನ್ನು ಸಾರುವ ಸಮಾವೇಶ ಇದಾಗಿದೆ. ಈಗ ನಾವು ಸ್ವತಂತ್ರ ಧರ್ಮದಲ್ಲಿ ನಾವು ಇಲ್ಲವೇ ಇಲ್ಲ. ಈಗ ಸ್ವತಂತ್ರ ಧರ್ಮದ ಕಾಲಂನಲ್ಲಿ ನಾವು ಇಲ್ಲ ಈಗ ಅಲ್ಲಿ. ಅದಕ್ಕಾಗಿ ನಾವು ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ಕುಲಕುಲವೆಂದು ಹೊಡೆದಾಡದಿರಿ ಅಂತ ಹೇಳಿದ್ದ ಕನಕದಾಸರ ಹೆಸರಲ್ಲಿ ಜಾತಿ ಜಂಜಾಟ ನಡೀತಾ ಇದೆ. ರಾಜ್ಯದಲ್ಲಿ ಜಾತಿ ಸಮೀಕ್ಷೆ ನಿಜಕ್ಕೂ ಯಶಸ್ವಿಯಾಗತ್ತಾ? ಸೋಮವಾರದಿಂದ ಸಮೀಕ್ಷೆ ಶುರುವಾಗತ್ತಾ ಇಲ್ವಾ ಅನ್ನೋದೇ ಯಕ್ಷ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಧರ್ಮಸ್ಥಳದ ಬಂಗ್ಲೆಗುಡ್ಡ ಕಾಡಿನಲ್ಲಿ ಎಸ್ಐಟಿಗೆ ಮತ್ತೆರಡು ಅಸ್ಥಿ ಪಂಜರಗಳು ಸಿಕ್ಕಿವೆ. ಇಲ್ಲಿವರೆಗೂ 7 ಶವಗಳ ಮೂಳೆಗಳು ಸಿಕ್ಕಿದ್ದು ಎಲ್ಲವನ್ನ ಎಫ್ಎಸ್ಎಲ್ಗೆ ರವಾನಿಸಲಾಗಿದೆ. ಇನ್ನು ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿರುವಂತಹ ಅಸ್ಥಿ ಪಂಜರಗಳ ಪೈಕಿ ಕೊಡಗಿನ ಅಯ್ಯಪ್ಪ ಅನ್ನೋರ ಹೆಸರಿನ ದಾಖಲೆಗಳು ಸಿಕ್ಕಿವೆ. ಬಂಗ್ಲೆಗುಡ್ಡದಲ್ಲಿ ಹುಡುಕಿದಷ್ಟು ಸಿಕ್ತಿವೆ ಬುರುಡೆ. ಧರ್ಮಸ್ಥಳದಲ್ಲೀಗ ಬುರುಡೆ ರಹಸ್ಯದ ಚಾಪ್ಟರ್ 2 ಶುರುವಾಗಿದೆ. ಇಷ್ಟು ದಿನ ಆಗಿದ್ದು ಒಂದು ಅಧ್ಯಾಯ ಆದ್ರೆ ಈಗ ಶುರುವಾಗಿರೋದು ಮತ್ತೊಂದು ಅಧ್ಯಾಯ. ನೇತ್ರಾವತಿ ತೀರದ ರಹಸ್ಯ ಬಂಗ್ಲೆಗುಡ್ಡಕ್ಕೆ ಶಿಫ್ಟ್ ಆಗ್ತಿದ್ದಂತೆ ಬುರುಡೆಗಳ ಸಾಮ್ರಾಜ್ಯವೇ ಬಿಚ್ಚಿಕೊಳ್ತಿವೆ. ಮೊದಲ ದಿನದ ಹುಡುಕಾಟದಲ್ಲೇ 5 ಬುರುಡೆಗಳು ಪತ್ತೆಯಾಗಿದ್ವು. ಹೀಗಾಗಿ ಇಡೀ ರಾಜ್ಯದ ಚಿತ್ತ ಬಂಗ್ಲೆಗುಡ್ಡದ ಕಡೆ ನೆಟ್ಟಿತ್ತು. ಇವತ್ತು ಕೂಡ ಮೂಲೆ ಮೂಲೆ ಜಾಲಾಡಿದ ಎಸ್ಐಟಿ ಮತ್ತೆರಡು ಬುರುಡೆಗಳ ಜೊತೆಗೆ ರಾಶಿ ರಾಶಿ ಮೂಳೆಗಳನ್ನ ಕಲೆ ಹಾಕಿದೆ.
ಇನ್ನು ಬಂಗ್ಲೆ ಗುಡ್ಡದಲ್ಲಿ ಸಿಕ್ಕಿರುವ ಅಸ್ಥಿ ಪಂಜರಗಳ ಜೊತೆ ಎಸ್ಐಟಿ ಅಂಡ್ ಸೋಕೋ ಟೀಮ್ಗೆ ಮರದಲ್ಲಿ 2 ಹಗ್ಗ 1 ಸೀರೆ ಪತ್ತೆಯಾಗಿತ್ತು. ಹಗ್ಗ ಸಿಕ್ಕಿರೋ ಮರದ ಕೆಳಭಾಗದಲ್ಲೇ ಅಸ್ಥಿ ಪಂಜರ ಪತ್ತೆಯಾಗಿತ್ತು. ನೇಣು ಬಿಗಿದು ಆತ್ಮಹತ್ಯೆಯೋ ಕೊಲೆಯೋ ಅನ್ನೋ ಅನುಮಾನವಿದೆ. ಇದರ ಮಧ್ಯೇನೆ ಬಂಗ್ಲೆ ಗುಡ್ಡದಲ್ಲಿ ಸಿಕ್ಕ ಅಸ್ಥಿ ಪಂಜರಗಳ ಜೊತೆ ಓರ್ವ ವ್ಯಕ್ತಿಯ ಐಡಿ ಕಾರ್ಡ್ ಕೂಡ ಸಿಕ್ಕಿದೆ. ಬಂಗ್ಲೆ ಗುಡ್ಡದಲ್ಲಿ ಬುರುಡೆ ಅಸ್ಥಿ ಪಂಜರದ ಜೊತೆ ದಾಖಲೆ ಪತ್ತೆಯಾಗಿವೆ. ಐಡಿ ಕಾರ್ಡ್, ವಾಕಿಂಗ್ ಸ್ಟಿಕ್ ಕೂಡ ಬಂಗ್ಲೆ ಗುಡ್ಡದಲ್ಲಿ ಪತ್ತೆಯಾಗಿದೆ. ಈ ಐಡಿ ಕಾರ್ಡ್ ಕೊಡಗಿನ ಪೊನ್ನಂಪೇಟೆಯ ಟಿ ಶೆಟ್ಟಿಗೇರಿ ವ್ಯಕ್ತಿಯದ್ದು ಅಂತ ಗೊತ್ತಾಗಿದೆ. ಮೈಸೂರಿಗೆ ಚಿಕಿತ್ಸೆಗೆಂದು 7 ವರ್ಷದ ಹಿಂದೆ ತೆರಳಿದ್ದ UB ಅಯ್ಯಪ್ಪ ಅನ್ನೋರ ದಾಖಲೆಯಾಗಿದೆ. ಆಶ್ಚರ್ಯ ಅಂದ್ರೆ 7 ವರ್ಷದ ಹಿಂದೆ ಅಯ್ಯಪ್ಪ ನಾಪತ್ತೆಯಾಗಿದ್ರು ಅಂತ ಕೊಡಗಿನ ಕುಟ್ಟ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ದೂರು ದಾಖಲಾಗಿತ್ತು. ಈಗ ಅದೇ UB ಅಯ್ಯಪ್ಪಗೆ ಸೇರಿದ್ದ ದಾಖಲೆ ಸ್ಟಿಕ್ SITಗೆ ಸಿಕ್ಕಿದೆ ಅಂತ ಗೊತ್ತಾಗಿದೆ. ಇನ್ನು ಬುರುಡೆ ರಹಸ್ಯವನ್ನ ಬಿಚ್ಚಿಡ್ತೀನಿ ಅಂತ ಬಂದಿದ್ದ ಚಿನ್ನಯ್ಯ ಈಗ ಶಿವಮೊಗ್ಗ ಜೈಲು ಸೇರಿದ್ದಾರೆ. ಇದೇ ಚಿನ್ನಯ್ಯನನ್ನ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು. 183 ಹೇಳಿಕೆ ದಾಖಲಾಗುತ್ತೆ ಅಂತ ಹೇಳಲಾಗ್ತಿತ್ತು. ಹೀಗಾಗಿ ಸೆಪ್ಟೆಂಬರ್ 23ರಂದು ಹೇಳಿಕೆ ದಾಖಲಿಸಲು ನ್ಯಾಯಾಧೀಶರು ದಿನ ನಿಗದಿ ಮಾಡಿದ್ದಾರೆ. ಒಟ್ನಲ್ಲಿ ಬುರುಡೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಿದ್ದು ಎಲ್ಲಿಗೆ ಬಂದು ನಿಲ್ಲತ್ತೋ ಕಾದು ನೋಡಬೇಕು. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ದೇವಭೂಮಿ ಉತ್ತರಾಖಂಡದಲ್ಲಿ ಮತ್ತೆ 2 ಕಡೆ ಮೇಘಸ್ಫೋಟವಾಗಿ ಹಲವು ಮನೆಗಳು ಸರ್ವನಾಶ ಆಗಿದೆ. ಅಸ್ಸಾಂನಲ್ಲಿ ಹೈದರಾಬಾದ್ ನಗರದಲ್ಲೂ ಕೂಡ ಮಳೆ ಪ್ರವಾಹವನ್ನ ಸೃಷ್ಟಿಸಿದೆ. ಬೆಂಗಳೂರು ಸೇರಿದಂತೆ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲೂ ಮಳೆ ಅಬ್ಬರಿಸ್ತಾ ಇದ್ದು ಇನ್ನೂ 3 ದಿನ ವರುಣನ ಅಬ್ಬರ ಇರುತ್ತೆ ಅಂತ ಹವಾಮಾನ ಇಲಾಖೆ ಎಚ್ಚರಿಸಿದೆ. ಉತ್ತರಾಖಂಡದ ಚಮೋಲಿಯಲ್ಲಿ ಮತ್ತೆ ಮೇಘಸ್ಫೋಟವಾಗಿದೆ. 20ಕ್ಕೂ ಹೆಚ್ಚು ಮನೆಗಳು ಪ್ರವಾಹದ ನೀರಲ್ಲಿ ಕೊಚ್ಚಿ ಹೋಗಿವೆ. ರಾತ್ರಿ ಮೇಘಸ್ಫೋಟವಾಗ್ತಿದ್ದಂತೆ ಬಹುತೇಕ ಜನ ಮನೆ ಖಾಲಿ ಮಾಡಿ ಸುರಕ್ಷಿತ ಸ್ಥಳಗಳಿಗೆ ತೆರಳಿದ್ರು. ಹೀಗಾಗಿ ದೊಡ್ಡ ಅನಾಹುತ ತಪ್ಪಿದೆ. ಡೆಹ್ರಾಡೂನ್ನಲ್ಲಿ ಮತ್ತೆ ಬೆಳಗ್ಗೆ ಮೇಘಸ್ಫೋಟದಿಂದ 5 ಕಡೆ ಭೂಕುಸಿತವಾಗಿದೆ. ರಸ್ತೆ ಸಂಪರ್ಕವೂ ಬಂದ್ ಆಗಿದೆ. ಗುಡ್ಡ ಕುಸಿತದ ಅಕ್ಕಪಕ್ಕನೂ ಹೋಗೋದಿಕ್ಕಾಗದೆ ಬೆಟ್ಟ ಗುಡ್ಡಗಳನ್ನ ಹತ್ತಿ ಊರಿಂದ ಊರಿಗೆ ಹೋಗಬೇಕಾದ ಪರಿಸ್ಥಿತಿ. ಉತ್ತರಾಖಂಡದಲ್ಲಿ ಪದೇ ಪದೇ ಆಗ್ತಿರೋ ಅನಾಹುತಗಳ ಬಗ್ಗೆ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ಮಳೆಯಿಂದ ಆಗ್ತಿರೋ ಅನಾಹುತಗಳ ಬಗ್ಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳೋಕೆ ಸೂಚನೆ ಕೊಟ್ಟರು. ಆಮೇಲೆ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಡೆಹ್ರಾಡೂನ್ನ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಟ್ಟರು. ಆಮೇಲೆ 3 ದಿನಗಳ ಹಿಂದೆ ಮೇಘಸ್ಫೋಟದ ಪ್ರವಾಹದಲ್ಲಿ 60 ಮನೆಗಳು ನಜ್ಜುಗುಜ್ಜಾಗಿದ್ವು. 28 ಜನ ಕಣ್ಮರೆಯಾಗಿದ್ರು. ಇವತ್ತು ಅಲ್ಲೂ ಸಿಎಂ ಪರಿಶೀಲನೆ ನಡೆಸಿದ್ರು. ಆದರೆ 60 ಮನೆಗಳು ಕೊಚ್ಚಿ ಹೋದ್ರೂ ತಾಪಕೇಶ್ವರ ದೇವಸ್ಥಾನಕ್ಕೆ ಎಳ್ಳಷ್ಟು ಹಾನಿಯಾಗಿರಲಿಲ್ಲ. ಅದೇ ದೇವಸ್ಥಾನಕ್ಕೂ ತೆರಳಿದ ಪುಷ್ಕರ್ ಸಿಂಗ್ ಶಿವನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು. ಮುತ್ತಿನನಗರಿ ಹೈದರಾಬಾದ್ ಕೂಡ ಮಹಾಮಳೆಗೆ ಮುಳುಗಿ ಹೋಗಿದೆ. ಭಾರೀ ಮಳೆಯಾಗಿ ತಗ್ಗು ಪ್ರದೇಶದ ನಗರಗಳಲ್ಲಿ ಮಳೆ ನೀರು ಪ್ರವಾಹದಂತೆ ಹರಿದಿದೆ. ಅಫ್ಜಲ್ ನಗರದಲ್ಲಿ 5 ಜನ ಕಣ್ಮರೆಯಾಗಿದ್ದು ಶೋಧ ಕಾರ್ಯ ಮುಂದುವರೆದಿದೆ. ಎಲ್ಬಿ ನಗರ, ವನಸ್ಥಲಿಪುರಂ, ಹಯತ್ ನಗರದಲ್ಲಂತೂ ನೀರು ಮನೆಗಳನ್ನು ಮುಳುಗಿಸಿ ಬದುಕನ್ನು ಮುಳುಗಿಸಿ ಹಾಕಿದೆ. ಹಯತ್ ನಗರದಲ್ಲಿ ಹೆದ್ದಾರಿ ಜಲಾವೃತವಾಗಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿ ಪರದಾಡಿ ಹೋದ್ರು ಜನ. ಎಂಟು ಗ್ರಾಮಗಳ 95ಕ್ಕೂ ಹೆಚ್ಚು ಮನೆ ಮುಳುಗಡೆಯಾಗಿವೆ. ಮೀನುಗಾರಿಕೆ ಬೋಟ್ಗಳ ಜೊತೆ ಬೃಹತ್ ಟ್ಯೂಬ್ಗಳಿಗೆ ಮರದ ಹಲಗೆ ಕಟ್ಟಿಕೊಂಡು ಅದನ್ನೇ ಬೋಟ್ ಮಾಡ್ಕೊಂಡು ಹೋಗಿ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಮಾಡಲಾಗ್ತಿದೆ. ಜನನು ಮನೆ ಸಾಮಾನುಗಳನ್ನ, ಬಟ್ಟೆಗಳನ್ನ ಎತ್ಕೊಂಡು ಊರು ಬಿಟ್ಟು ಆಶ್ರಯ ಕೇಂದ್ರಗಳಲ್ಲೇ ಕಾಲ ಕಳೆಯುತ್ತಿದ್ದಾರೆ. ಉತ್ತರ ಕರ್ನಾಟಕದ ಹಲವು ಕಡೆ ಮಳೆ ಆರ್ಭಟ ಕಡಿಮೆಯಾಗಿಲ್ಲ. ಕಲಬುರಗಿ ಜಿಲ್ಲೆಯ ಸಿದನೂರು ಗ್ರಾಮದ ಸುತ್ತಮುತ್ತ ಹಳ್ಳ ಕೊಳ್ಳಗಳು ತುಂಬಿ ಹರಿತಿದೆ. ಅಫ್ಜಲ್ಪುರ ತಾಲೂಕಿನ ನೀಲೂರ ಗ್ರಾಮದ ಹಳ್ಳ ತುಂಬಿ ಹರಿತಿದ್ದು ಹಳ್ಳ ದಾಟೋದೇ ಕಷ್ಟವಾಗಿದೆ. ಅಂಗವಿಕಲ ವ್ಯಕ್ತಿಯನ್ನ ಹೆಗಲ ಮೇಲೆ ಕೂರಿಸಿಕೊಂಡು ಒಬ್ಬರು ನದಿ ದಾಟಿದ್ರೆ ಕುರಿಗಳನ್ನ ಹಳ್ಳ ದಾಟಿಸಲು ಕುರಿಗಾಹಿಗಳು ಪಡಬಾರದ ಕಷ್ಟಪಟ್ಟರು. ಇನ್ನು ಯಡ್ರಾಮಿ ತಾಲೂಕಿನ ಇಜೇರಿ ಗ್ರಾಮದಲ್ಲಿ ಮನೆಗಳು ಜಲಾವೃತವಾಗಿದ್ವು. ಜನ ಜಾಗರಣೆ ಮಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ.
ಯಾದಗಿರಿಯಲ್ಲಿ ವರುಣನ ರೌದ್ರಾವತಾರಕ್ಕೆ ರೈತರು ಹೈರಾಣಾಗಿದ್ದಾರೆ. ಹಯ್ಯಾಳ ಬಿ, ಮದರಕಲ್ ಹಾಗೂ ಹಂಚಿನಾಳ ಸೇತುವೆ ಜಲಾವೃತಗೊಂಡಿದೆ. ಯಾದಗಿರಿ ಹಾಗೂ ಶಹಾಪುರ ನಗರದ ಸಂಪರ್ಕ ಕಟ್ಟಾಗಿದೆ. ಇನ್ನು ಜಮೀನುಗಳಿಗೆ ನೀರು ನುಗ್ಗಿದ್ದು ಜಮೀನು ಕೆರೆಯಂತಾಗಿದೆ. ಬೆಂಗಳೂರಲ್ಲೂ ನಿನ್ನೆ ಸುರಿದ ಮಳೆಗೆ ಹಲವು ಕಡೆ ಮರಗಳು ನೆಲಕಚ್ಚಿದವು. ರಸ್ತೆಗಳಲ್ಲಿ ನೀರು ನಿಂತು ಬೈಕ್ ಸವಾರರು, ಆಟೋ ಸವಾರರು ಕಿರಿಕಿರಿ ಅನುಭವಿಸಬೇಕಾಯಿತು. ನಿನ್ನೆ ಸುರಿದ ಮಳೆ ಹೊಡೆತದ ಮಧ್ಯೆ ಇವತ್ತು ಜೋರು ಮಳೆಗೆ ರಾಜಧಾನಿ ಜನ ನಲುಗಿ ಹೋಗಿದ್ರು. ಗುಂಡಿ ಬಿದ್ದ ರಸ್ತೆಗಳಲ್ಲಿ ನೀರು ನಿಂತಿರೋದ್ರಿಂದ ಕೆಲಸ ಮುಗಿಸಿ ವಾಪಸ್ ಹೊರಟವರ ಪಾಡಂತೂ ನರಕವಾಗಿತ್ತು. ಇನ್ನು 3 ದಿನ ರಾಜ್ಯದ ರಾಜಧಾನಿಯಲ್ಲೂ ಮಳೆ ಅಬ್ಬರಿಸುತ್ತೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಸೊ ಹುಷಾರಾಗಿರಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.